ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಸಾಮಾಜಿಕ ಭದ್ರತೆ ಹಾಗೂ ವಿವಿಧ ಪಿಂಚಣಿ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸಲು ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲೂ ಕೂಡ ಪಿಂಚಣಿ ಅದಾಲತ್ಗಳನ್ನು ಆಯೋಜನೆ ಮಾಡಲಾಗುತ್ತೆ ಅಂತ ತಹಶೀಲ್ದಾರ್ ಗಗನ ಸಿಂಧು ಹೇಳಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಪಿಂಚಣಿ ಅದಾಲತ್ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರ ಕುಂದುಕೊರತೆಗಳನ್ನು ಆಲಿಸಿ ಮಾತನಾಡಿದರು. ಸಮಾಜದಲ್ಲಿ ಇರುವ ಸರ್ವರಿಗೂ ಸಾಮಾಜಿಕ ನ್ಯಾಯ ಕಲ್ಪಿಸಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ. ಆ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹೋಬಳಿ ಹಾಗೂ ಗ್ರಾಮದ ಮಟ್ಟದಲ್ಲಿ ಪಿಂಚಣಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದು, ಗ್ರಾಮಸ್ಥರು ಕೂಡ ಅವರಿಗೆ ಸಹಕರಿಸಿ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದಿದ್ದಾರೆ. ಇದೇ ವೇಳೆ ಗ್ರಾಮದಲ್ಲಿ ವಯೋವೃದ್ಧರಿಗೆ, ವಿಧವೆಯರಿಗೆ ಸಾಂಕೇತಿಕವಾಗಿ ಮಾಶಾಸನ ಮಂಜೂರಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಗಿದೆ. ಕೆಲವೊಂದು ದಾಖಲಾತಿಗಳು ಕರೆಕ್ಟ್ ಆಗಿ ಕೊಟ್ಟಿರಲ್ಲ. ಸೊ ಅದರಿಂದ ದಾಖಲಾತಿಗಳನ್ನ ಮರುಪರಿಶೀಲಿಸಿ ಅವರ ಅರ್ಹರ ಇಲ್ವಾ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡೋದಕ್ಕೆ ಸರ್ಕಾರ ನಮಗೊಂದು ಸುತ್ತೋಲೆ ಕೊಟ್ಟು ಆ ಸುತ್ತೋಲೆ ಪ್ರಕಾರ ಕ್ರಮ ವಹಿಸಬೇಕಂತ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಇನ್ನ ಎಷ್ಟಿದೆ ತನಿಖಾ ಹಂತದಲ್ಲಿರೋದು 87. ಇನ್ನ 87 ಆತರ ಈ ಗ್ರಾಮ ವೃತ್ತದಲ್ಲಿ ತನಿಖಾ ಹಂತದಲ್ಲಿದೆ. ಆದ್ರಿಂದ ಯಾರ್ಯಾರಿದ್ದಾರೆ ಗ್ರಾಮಸ್ಥರು ತಾವು ಸ್ವಲ್ಪ ಸಹಕರಿಸಿ ಆ ದಾಖಲಾತಿಗಳನ್ನ ಒದಗಿಸಿದ್ರೆ, ರಾಮು ಅಂತ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿದ್ದಾರೆ, ಶಶಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ. ಸೊ ಇವ್ರಿಬ್ರಿಗೆ ತಾವು ಗಮನಕ್ಕೆ ತಂದ್ರೆ ತಮ್ದೇನಿದೆ ಕೆಲಸಗಳೇನಿದೆ ನಾವು ಬೇಗ ಮಾಡ್ಕೊಂಡು ತಮ್ದೇನಿದೆ ಕ್ಲಿಯರ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಎಲ್ಲರೂ ಸಂಖ್ಯೆ ಬಿಟ್ಟು 336, 114 ಆಲ್ರೆಡಿ ಇವಾಗಲೇ ಆಗಿದೆ ಅಲ್ವಾ. ಈಗ 114 ಪಾಣಿಗಳು ಆಲ್ರೆಡಿ ಬಂದಿದೆ. ಸೊ ನಮ್ಮವರೇ ಬಂದು ಇವಾಗ ಇದ್ರಲ್ಲೇ ನೋಡಿದ್ರೆ 3 ತಲೆಮಾರು ವಂಶ ಅಂದ್ರೆ ಅವ್ರು ಇನ್ನೂ ಒಟ್ಟು ಕುಟುಂಬ ಆಸ್ತಿ ಎಲ್ಲ ಇಡ್ತಾರೆ. ಇನ್ನು ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ಒಟ್ಟು ಕುಟುಂಬ ಆಸ್ತಿಯಲ್ಲಿ ಇದ್ದು ಅವ್ರದ್ದೇನು ಆಗಿದೆ ಅಂತದ್ 66 ಜನ ಇದ್ದಾರೆ. ಇನ್ನು ಮತ್ತೆ ನಮ್ಗೆ ಇದೇ ಹಳ್ಳಿ ಗ್ರಾಮದಲ್ಲಿ ಮಾಡ್ಬೇಕಾಗಿರೋದು 89 ಇದೆ. ಬಂದಿದ್ದಾರಪ್ಪ ಎಲ್ಲರೂ ಅಲ್ಲಿ. ಇದನ್ನು ಸ್ವಲ್ಪ ಯಾವ್ದಿದೆ, ಇದೊಂದು ಏನಿದೆ, ಇದೊಂದು ಪಂಚಾಯತಿಯಲ್ಲಿ ಒಂದು ಪ್ರೊಸೀಡಿಂಗ್ಸ್ ತರ ಈ ತರ ಮಾಡ್ಬಿಟ್ಟು ಯಾವ್ಯಾವ ಸರ್ವೆ ನಂಬರ್, ಒಂದು ಹಳ್ಳಿ ಬಾರಲ್ಲಿ ಒಂದು ಯಾವ್ಯಾವ ಸರ್ವೆ ನಂಬರ್ ಇನ್ನ ಈ ಪೌತಿಗೆ ಉಳಿದಿದೆ ಅಂತ ಹೇಳಿದ್ರೆ ಅದನ್ನ ಕ್ಲಿಯರ್ ಮಾಡ್ಬೇಕು. ಕ್ಲಿಯರ್ ಮಾಡ್ಕೊಂಡು ಈ ಪೌತಿ ಖಾತೆ ಏನಿದೆ ಅವ್ರಿಗೆ ಏನಿದೆ ಸವಲತ್ತು ಮಾಡೋದಕ್ಕೆ ಏನಿದೆ ಕ್ರಮ ವಹಿಸ್ಬೇಕಾಗುತ್ತೆ. ಹೇಳೋದಲ್ಲ, ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗೆ ಯಾರಿದ್ದಾರೆ ಅವರೇ ತಮ್ಮ ಮನೆ ಬಾಗಿಲು ಬಂದು ತಮ್ಗೆ ಏನಿದೆ ಈ ಸವಲತ್ತು ಕೊಡ್ತಾರೆ. ಸೊ 60 ವಯಸ್ಸು ಮೇಲೆ ಯಾರಿದ್ದೀರಾ ಮತ್ತೆ 65 ವಯಸ್ಸಾದ್ಮೇಲೆ ಏನಿದೆ ಇಂಪ್ಲಿಮೆಂಟ್ ಅಂತ ಹೇಳಿದ್ರೆ ಇನ್ನು ಎಕ್ಸ್ಟ್ರಾ ಕೊಡ್ತಾರೆ ಅಮೌಂಟ್. ಸೊ ಆತರ ಯಾರ್ಯಾರು ಇನ್ನು ಪಿಂಚಣಿ ಆಗಿಲ್ಲ ಮತ್ತೆ ಯಾರ್ಯಾರು ಬಿಟ್ಟು ಹೋಗಿದ್ರೆ ಅದನ್ನೆಲ್ಲ ಮಾಡಿ ಪಿಂಚಣಿ ತಮಗೆ ತಲುಪಬೇಕಂತ ಹೇಳೋದಕ್ಕೆ ಮತ್ತೆ ಎಲ್ಲಾ ಜನರಿಗೂ ಅರಿವು ಮೂಡಿಸ್ಬೇಕು. ಈ ಶಿಡ್ಲಘಟ್ಟ ತಾಲೂಕಲ್ಲಿ ಎಷ್ಟು ವೃದ್ಧಾಪರಿದ್ದಾರೆ, ಮೇಲ್ಪಟ್ಟವರು ಎಲ್ಲರಿಗೂ ಪಿಂಚಣಿ ಸಿಗ್ಬೇಕಂತ ಈ ತರ ನಾವೆಲ್ಲಾ ಹೋಬಳಿಯಲ್ಲಿ ಮತ್ತೆ ಗ್ರಾಮವಾರು ಈ ತರ ಪಿಂಚಣಿ ಅದಾಲತ್ ಹಾಕೊಂಡಿದೀವಿ. ನಮ್ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳು, ನಮ್ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ ಡೆಪ್ಯೂಟಿ ತಹಸೀಲ್ದಾರ್ಸ್ ಎಲ್ಲ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಮ್ಮ ತಾಲೂಕಲ್ಲಿ ಯಾರೊಂದು ವೃದ್ಧರು ಅವ್ರಿಗೆ ಪಿಂಚಣಿಯಿಂದ ಅವರು ಹೀನರಾಗಿರ್ಬಾರ್ದು ಮತ್ತೆ ಅವ್ರಿಗೇನಿದೆ ಪಿಂಚಣಿ ದುಡ್ಡು ಟೈಮ್ ಕರೆಕ್ಟ್ ಆಗಿ ಬರ್ಬೇಕು ಅವ್ರಿಗೆ ಅಂತ ಹೇಳಿ ನಾವ್ ಈ ತರ ತಮ್ಮ ಮನೆ ಬಾಗಿಲಿಗೆ ನಾವು ಬಂದು ಈ ತರ ಪಿಂಚಣಿ ಅದಾಲತ್ ಅಂತ ಒಂದು ಮಾಡ್ತಿದೀವಿ. ಸೊ ತಾವು ತಮ್ಮ ಗಮನದಲ್ಲಿ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಇದ್ರೆ ಅವ್ರಿಗೆ ಏನಾದ್ರು ಬರ್ತಿದ್ರೆ ಸಂಪರ್ಕ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗೆ ಮಾಡ್ಬೇಕು. ನಿಮ್ ವ್ಯಾಪ್ತಿಯಲ್ಲಿ ಯಾರಿರ್ತಾರೆ ಅವರೇ ಫಸ್ಟ್ ಕಾಂಟ್ಯಾಕ್ಟ್ ನಮ್ DA ಇರ್ತಾರೆ. ಅವ್ರಿಗೆ ಈ ತರ ಏನಾಗಿಲ್ಲ ಅಂತ ಮಾಹಿತಿ ತಂದ್ರೆ ಅವ್ರನ್ನ ಮೇಲಧಿಕಾರಿಗೆ ನಮ್ ಗಮನಕ್ಕೆ ತಂದು ತಮ್ಮ ಸವಲತ್ತು ಏನಿದೆ ತಮ್ಗೆ ಒದಗಿಸೋ ಅವಕಾಶ ಏನಿದೆ ಮಾಡ್ಕೊಡ್ತಾರೆ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ ಆಂದೋಲನ ಅಂತ ಮಾಡ್ತಿದೀವಿ. ತಮ್ಮೆಲ್ಲರ ಗಮನಕ್ಕೂ ಬಂದಿದೆ ಪೌತಿ ಖಾತೆ. ಈಗ ಯಾರು ಮೃತರಾಗಿದ್ದಾರೆ, ಮೃತರ ಹೆಸರಲ್ಲಿ RTC ಇರಬಾರ್ದು. ಇವಾಗ ಯಾರು ಜೀವಂತವಾಗಿದ್ದಾರೆ ಅವ್ರ ಹೆಸರಲ್ಲಿ ಮಾತ್ರ RTC ಇದೆ. ಅವ್ರಿಗೆ ಸರ್ಕಾರಿ ಸವಲತ್ತುಗಳೇನಿದೆ ಅವಾಗ ಮಾತ್ರ ಒದಗಿಸೋಕ್ ಸಾಧ್ಯ ಆಗುತ್ತೆ. ಸೊ ಆತರ ಪೌತಿ ಖಾತೆ ಆಂದೋಲನ ಇವಾಗ ನಮ್ ಜಂಗಮಕೋಟೆ ಹೋಬಳಿಯಲ್ಲಿ ಇನ್ನೊಂದು 10,000 ಅಷ್ಟು ಇನ್ನೂ ಬಾಕಿ ಉಳಿದಿದೆ. ಸೊ ಈ ತರ ಯಾರ್ಯಾರಿದ್ದಾರೆ ಸರ್ವೆ ನಂಬರ್ಗಳು ಯಾರ್ಯಾರಿದ್ದಾರೆ ತಮ್ಮ ಗಮನದಲ್ಲಿ ಯಾರಿದ್ದಾರೆ ಮತ್ತೆ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರಿಗೂ ತಾವು ತಿಳಿಸ್ಬಿಟ್ಟು ತಾವು ತಮ್ಮ ಗ್ರಾಮ ಲೆಕ್ಕಾಧಿಕಾರಿಗೆ ಸಂಪರ್ಕಿಸ್ಬಿಟ್ಟು ಪೌತಿ ಖಾತೆ ಯಾರಿದೆ ಮುಂದೆ ಬಂದು ತಮ್ಗೆ ಏನಿದೆ ಮಾಡಿಸ್ಬೇಕು. ಮನೆಗೆ ಬಂದು ನಮ್ಮವ್ರನ್ನು ಕೇಳ್ಬಿಟ್ಟು ಪೌತಿ ಖಾತೆ ಮಾಡ್ತಿದ್ದಾರೆ. ಈಗಾಗಲೇ ನಾವು ಒಂದು 10,000ದಷ್ಟು ಪೌತಿ ಖಾತೆ ಮಾಡಿ ಒಂದು 5,000ದಷ್ಟು ಪಾಣಿಗಳು ಆಲ್ರೆಡಿ ಮಾಡಿದೀವಿ. ನಾವು ಇನ್ನು ಹೆಚ್ಚಾಗಿ ಸಂಖ್ಯೆ ಉಳಿದಿರೋದ್ರಿಂದ ತಾವು ಮುಂದೆ ಬರ್ಬೇಕಾಗುತ್ತೆ. ಈಗ ಪೌತಿ ಖಾತೆಯಲ್ಲಿ ಏನಾಗುತ್ತೆ ಅಂದ್ರೆ ದೊಡ್ಡವ್ರ ಹೆಸರಲ್ಲಿ ಮಾಡ್ಬೇಡ, ಒಬ್ಬ ಹೆಸರಲ್ಲಿ ಮಾಡೋಣ, ಹೆಣ್ಮಕ್ಳಿಗೆ ಬೇಡ, ಹೆಣ್ಮಕ್ಳಿಗೆ ಯಾಕೆ ಭಾಗ ಅಂತ ಹೇಳ್ಬಿಟ್ಟು ಹಲವಾರು ಸಮಸ್ಯೆಗಳು ಬರುತ್ತೆ. ಈಗ ತಂದೆ ಆಸ್ತಿ ಅಂದ್ಮೇಲೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರಿಗೂ ಸಮಭಾಗ ಇರುತ್ತೆ. ಸೊ ಜಂಟಿ ಮಾಡ್ಕೊಂಡು ತಾವ್ ಏನಿದೆ ಅಂತ ಕೂತ್ಕೊಂಡು ಇತ್ಯರ್ಥ ಮಾಡ್ಕೊಂಡು ತಾವು ಪೌತಿ ಖಾತೆ ಮಾಡ್ಕೊಂಡ್ರೆ ಎಲ್ಲ ಸವಲತ್ತುಗಳು ಸಿಗುತ್ತೆ. ಈಗ ರೈತರು ಎಲ್ಲರಿಗೂ ಈಗ ಬೆಳೆ ಟೈಮ್ ಮುಂಗಾರು ಸೀಸನ್ ಶುರುವಾಗಿದೆ. ಈಗ ತಮ್ಗೆ ಅಗ್ರಿಕಲ್ಚರ್ ಇಲಾಖೆ ಇಲ್ಲ ಹಾರ್ಟಿಕಲ್ಚರ್ ಇಲಾಖೆಯಲ್ಲಿ ಏನಾದ್ರು ಸವಲತ್ತು ಬೇಕು, ಫ್ರೂಟ್ ಸೈಡ್ ಏನಾದ್ರು ಲಿಂಕ್ ಆಗಿರ್ಬೇಕಂದ್ರೆ ಪಾಣಿ ಕರೆಕ್ಟ್ ಆಗಿರ್ಬೇಕು.
ಇಟ್ಕೋಬೇಕು. ಇವಾಗ ಯಾರೋ ತೀರ್ ಹೋಗಿರೋರು ನಮ್ಮ ಅಪ್ಪ ಹೆಸರಲ್ಲೂ ನನ್ನ ತಂದೆಯ ತಾತನ ಹೆಸರಲ್ಲೂ ಕಾಣಿರುತ್ತವೆ, ಇವಾಗ ಜೀವಂತವಾಗಿರಲ್ಲ. ಈಗ ನೀವು ಹೋಗ್ಬಿಟ್ಟು ಫ್ರೂಟ್ಸ್ ಐಡಿ ಜೊತೆ ಲಿಂಕ್ ಮಾಡ್ಕೊಂಡು ಸವಲತ್ತು ಪಡ್ಕೋಬೇಕಂದ್ರೆ ಯಾವ ಸವಲತ್ತು ಮತ್ತೆ ಯಾವ್ದಿದೆ ಯಾವ್ದು ಸಿಗಲ್ಲ ತಮ್ಗೆ. ಸೊ ಅದರಿಂದ ರೈತರಿಗೂ ತಮಗ ಅನುಕೂಲ ಆಗೋದಕ್ಕೆ ತಾವ್ ಏನಿದೆ ಮುಂದೆ ಬಂದು RTC ಗಳಿಂದ ಬದಲಾವಣೆ ಮಾಡ್ಕೊಂಡು ತಾವು ಅದ್ರದ್ದು ಏನಿದೆ ಅದ್ರ ಸೂಕ್ತ ಕ್ರಮ ನಾವೇನಾದ್ರೆ ಕೈಗೊಳ್ಳಿರಿ, ತಾವು ಮುಂದೆ ಬಂದು ನಮ್ ಜೊತೆ ಕೈ ಜೋಡಿಸಿದ್ರೆ ನಮಗೂ ಒಳ್ಳೇದಾಗುತ್ತೆ, ಮತ್ತೆ ನಾವು ಮಾಡ್ತಿರೋ ಒಂದು ಕೆಲ್ಸಕ್ಕೂ ನಮ್ಗೊಂದು ಅರ್ಥ ಬರುತ್ತೆ. ಇಬ್ರು ಕೈ ಜೋಡಿಸಿದ್ರೆ ಅಷ್ಟೇ ಏನಿದೆ ಜನರ ಸೇವೆ ಏನಿದೆ ಆಗುತ್ತೆ. ಸೊ ಅದಕ್ಕೆಲ್ಲ ಬರ್ಬೇಕಂತ ಕೇಳ್ಕೊತೀವಿ. ನಾನು ಮಾಡ್ತಿದ್ದೀವಿ ಈ ಊರಲ್ಲಿ ಯಾರಿಗಪ್ಪ ಇದನ್ನು ಓಕೆ. ಈ ಊರಲ್ಲಿ ಯಾವ್ದು ಇಲ್ಲ, ಮತ್ತೆ ಮಿಕ್ಕಿದ್ ಯಾವ್ದಿದೆ ಅದನ್ನು ಮಾಡ್ತಿದೀವಿ. ಸೊ ಯಾವ್ದೇನ ಪೆಂಡಿಂಗ್ ಇದೆ ಅದು ಗಮನಕ್ಕೆ ತಂದ್ರೆ ಅದನ್ನು ಕಾರ್ಯವಹಿಸೋದಕ್ಕೆ ನಾವು ಇದು ಮಾಡ್ತೀವಿ. ಇಲ್ಲ ನಿಮ್ಮ ಮನೆ ಬಾಗಿಲುಗಳನ್ನು ನಾವು ತರುತ್ತೀವಿ, ಸರ್ಕಾರದ ಉದ್ದೇಶ ಆಗಿದೆ. ಮೇಡಮ್ ಅವರು ಅಷ್ಟೇ ಸುಮಾರು ಈಗ ತಾಲೂಕು ತೋರಿಸಿ ಸುಮಾರು ಪಿಂಚಣಿ ಕಾರ್ಯಕ್ರಮ ಹೇಳಿದ್ದಾರೆ. ಮೇಡಮ್ ಅವರು ಪ್ರತಿ ಹಳ್ಳಿಯಲ್ಲೂ ಈ ರೀತಿ ಮಾಡಬೇಕು. ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತೆ ಗ್ರಾಮ ಸಹಾಯಕರು ಖುದ್ದು ಪ್ರತಿಯೊಂದು ಹಳ್ಳಿಯಲ್ಲೂ ಯಾರಾದರೂ ಪಿಂಚಣಿಯಿಂದ ಪಡ್ಕೊಳ್ತಿಲ್ಲ, ಅರ್ಹ ಫಲಾನುಭವಿ ಏನಾದ್ರು ಬಿಟ್ಟೋಗಿದ್ರೆ ನೀವೇ ಖುದ್ದು ಮನೆಗಳಿಗೆ ಹೋಗಿ ದಾಖಲೆಗಳನ್ನು ಪಡೆದುಕೊಂಡು ಪಿಂಚಣಿ ಮಾಡಿಕೊಡ್ಬೇಕು ಅಂತ ಮೇಡಮ್ ಅವರು ನಮ್ಮ ತಶ್ಲಕ್ ಮೇಡಮ್ ಅವರು ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮುನಿನಾಗಪ್ಪ, ನಾಗರಾಜ್, ಸಮಾಜ ಸೇವಕ ಮಂಜಯ್ಯ, ಜಂಗಮಕೋಟೆ ಹೋಬಳಿ ರಾಜಸ್ವ ನಿರೀಕ್ಷಕ ಶಶಿಧರ್, ಉಪ ತಹಶೀಲ್ದಾರ್ ರಮೇಶ್, ಗ್ರಾಮ ಆಡಳಿತ ಅಧಿಕಾರಿ ತ್ರಿಮೂರ್ತಿ, ರಾಮು, ಸಿದ್ದಪ್ಪ, ಮೋಹನ್, ಮುನಿರಾಜು, ಪ್ರಭು, ಕಾರ್ತಿಕ್, ರಮಾನಂದ, ವರುಣಿತಾ, ಕವಿತಾ, ಫಹದ್, ಮುನಿರಾಜು ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, AG ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.